ಫ್ರೀಡಂ ಟಿವಿ ವರದಿ ಬೆನ್ನಲ್ಲೇ ಬಿಗ್ ಇಂಪ್ಯಾಕ್ಟ್. ದಲಿತ ಕೇರಿಯ ಕಣ್ಣೀರ ಕತೆಗೆ ಕೊನೆಗೂ ಸಿಕ್ಕಿದೆ ನ್ಯಾಯ. ಕೊಟ್ಟೂರು ತಾಲೂಕಿನ ಚಿರಿಬಿ ಗ್ರಾಮದ ದುಸ್ಥಿತಿಗೆ ಮುಕ್ತಿ ಸಿಕ್ಕಂತಾಗಿದೆ. ಫ್ರೀಡಂ ಟಿವಿಯಲ್ಲಿ ವರದಿ ಬಿತ್ತರವಾಗ್ತಿದ್ದಂತೆ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಕೊಟ್ಟೂರು ತಾಲೂಕಿನ ಚಿರಿಬಿ ಗ್ರಾಮದ ದುಸ್ಥಿತಿಗೆ ಮುಕ್ತಿ ಸಿಕ್ಕಂತಾಗಿದೆ. ಫ್ರೀಡಂ ಟಿವಿಯ ವರದಿಯ ಬೆನ್ನಲ್ಲೇ ಜಿಲ್ಲಾಡಳಿತವಂತೂ ಅಲರ್ಟ್ ಆಗಿದೆ. ಡಿಸಿ ಕವಿತಾ ಎಸ್ ಮನ್ನಿಕೇರಿ ಸೂಪರ್ ಫಾಸ್ಟ್ ಆಗಿ ಆಕ್ಷನ್ ತೆಗೆದುಕೊಂಡಿದ್ದಾರೆ. ಅಧಿಕಾರಿಗಳಿಗೆ ಖಡಕ್ ಚಾಟಿ ಬೀಸಿದ್ದಾರೆ ಜಿಲ್ಲಾಧಿಕಾರಿ. ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ವರದಿ ಕೊಡಿ ಅಂತ ಹೇಳಿದ್ದಾರೆ. ಮೂಲಭೂತ ಸೌಕರ್ಯ ವಂಚಿತರ ಪರದಾಟಕ್ಕೆ ಕೊನೆಗೂ ಮುಕ್ತಿ ಸಿಗುವ ಕಾಲ ಸನ್ನಿಹಿತವಾಗಿದೆ. ಫ್ರೀಡಂ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್ ಇದೆ. ಫ್ರೀಡಂ ಟಿವಿ ಕಂಪ್ಲೇಂಟ್ ಬಾಕ್ಸ್ನಲ್ಲಿ ವರದಿ ಪ್ರಸಾರ ಆಗಿತ್ತು. ಮೂಲಭೂತ ಸೌಕರ್ಯ ವಂಚಿತರ ಪರದಾಟಕ್ಕೆ ಇದೀಗ ಮುಕ್ತಿ ಸಿಗುವ ಕಾಲ ಸನ್ನಿಹಿತವಾಗಿದೆ. ಕತ್ತಲಲ್ಲಿದ್ದ ಚಿರಿಬಿ ಗ್ರಾಮಕ್ಕೆ ಫ್ರೀಡಂ ಟಿವಿ ಬೆಳಕಾಗಿದೆ. ಫ್ರೀಡಂ ಟಿವಿ ಕಂಪ್ಲೇಂಟ್ ಬಾಕ್ಸ್ನಲ್ಲಿ ವರದಿ ಪ್ರಸಾರವಾದ ನಂತರ ಶೀಘ್ರದಲ್ಲೇ ಸಮಸ್ಯೆಗೆ ಸ್ಪಂದಿಸಿ ಸರಿ ಮಾಡ್ತೇವೆ ಅಂತ ಡಿಸಿ ಭರವಸೆ ಕೊಟ್ಟಿದ್ರು. ಆ ಭರವಸೆಯಂತೆ ಕ್ವಿಕ್ ಆಗಿ ಆಕ್ಷನ್ ತೆಗೆದುಕೊಳ್ತಾ ಇದ್ದಾರೆ ಡಿಸಿ. ಫ್ರೀಡಂ ಟಿವಿ ಕಂಪ್ಲೇಂಟ್ ಬಾಕ್ಸ್ನಲ್ಲಿ ಬಿತ್ತರಗೊಂಡ ವರದಿಯ ಫಲಶ್ರುತಿ ಎಂಬಂತೆ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಜೊತೆ ನಮ್ಮ ಪ್ರತಿನಿಧಿ ಕೂಡ ಮಾತನಾಡಿದ್ರು. ಕೊಟ್ಟೂರು ತಾಲೂಕಿನ ಚಿರಿಬಿ ಗ್ರಾಮದ ದುಸ್ಥಿತಿಗೆ ಮುಕ್ತಿ ಜಿಲ್ಲಾಧಿಕಾರಿಗಳಿಂದ ಸಿಗ್ತಾ ಇದೆ. ಇದು ಫ್ರೀಡಂ ಟಿವಿಯ ವರದಿಯ ಬಿಗ್ ಇಂಪ್ಯಾಕ್ಟ್. ಇನ್ನು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಜೊತೆ ನಮ್ಮ ಪ್ರತಿನಿಧಿ ನಡೆಸಿರುವಂತಹ ಚಿಟ್ಚಾಟ್ ಇದೆ, ಬನ್ನಿ ನೋಡೋಣ. ಚಿರಿಬಿ ಗ್ರಾಮದಲ್ಲಿ ಕೂಡ ಮೂಲಭೂತ ಸೌಕರ್ಯಗಳಿಂದ ವಂಚಿತ ಆಗಿದೆ ಅಂತೇಳಿ ನಮ್ಮ ಫ್ರೀಡಂ ಟಿವಿ ಕೂಡ ಚೆಕ್ ರಿಲೇಟಿವ್ ಮಾಡಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ಮೊನ್ನೆ ಜಿಲ್ಲಾಧಿಕಾರಿಗಳು ಕವಿತಾ ಎಸ್ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ. ಯಾಕಂತ ಹೇಳಿದ್ರೆ ಅಲ್ಲಿ ಏನೋ ಮೂಲಭೂತ ಸೌಕರ್ಯ ಅಂದ್ರೆ ನೀರಿನ ವ್ಯವಸ್ಥೆ ಆಗಿರ್ಬೋದು, ವಿದ್ಯುತ್ ವ್ಯವಸ್ಥೆ ಆಗಿರ್ಬೋದು ಮತ್ತು ಚರಂಡಿ ವ್ಯವಸ್ಥೆ, ಯಾವುದೇ ರೀತಿಯಿಂದ ಶೌಚಾಲಯ ಸೇರಿದಂತೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯದಿಂದ ವಂಚಿತ ಆಗಿದ್ದಾರೆ. ಹಾಗಾಗಿ ಅಲ್ಲಿನ ದಲಿತ ಕೇರಿಯ ನಿವಾಸಿಗಳಿಗೆ ವಂಚಿತ ಆಗಿದ್ದಾರೆ. ಆ ಕುರಿತಾಗಿ ಖುದ್ದಾಗಿ ಮೊನ್ನೆ ಜಿಲ್ಲಾಧಿಕಾರಿಗಳು ಕವಿತಾ ಮೇಡಮ್ ಅವರ ಜೊತೆ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತಾರೆ. ಮೇಡಮ್, ಅಲ್ಲಿರ್ತಕ್ಕಂಥ ನಿವಾಸಿಗಳಿಗೆ ಶೌಚಾಲಯ ವ್ಯವಸ್ಥೆ ಆಗಿರ್ಬೋದು, ಕುಡಿಯುವ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಎಸ್ಪೆಷಲಿ ವಿದ್ಯುತ್ ಅಲ್ಲಿ ವ್ಯವಸ್ಥೆನೇ ಇಲ್ಲ ಮೇಡಮ್. ಇದ್ರ ಬಗ್ಗೆ ಏನ್ ಕೊಟ್ಟೂರು ತಾಲೂಕಿನ ಚಿರಿಬಿ ಗ್ರಾಮದಲ್ಲಿ ಈ ಅನೇಕ ಸಮಸ್ಯೆಗಳಿದೆ ಅಂತ ನಮ್ಗೆ ಈಗ ತಿಳಿದು ಬಂದಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸ್ಮಶಾನದಲ್ಲಿ ಗಿಡ ಗಂಟೆಗಳು ಬೆಳೆದಿರೋದಾಗಿರ್ಬೋದು ಅಥವಾ ವಿದ್ಯುತ್ ಸಂಪರ್ಕ, ಕುಡಿಯೋ ನೀರು, ಶೌಚಾಲಯ, ಈ ತರ ಅನೇಕ ಸಮಸ್ಯೆಗಳಿದೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ನಾನು ಇದು ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಅಂದ್ರೆ ಸಿಒ, ZP ಅವ್ರ ಜೊತೆ ಸೇರ್ಕೊಂಡು ನಾನು ಇವನ್ ನಮ್ಮ ಜೆಸ್ಕಾಂ ಅವ್ರ ಜೊತೆನೂ ನಾನು ಮಾತಾಡಿ ಇದ್ರ ಬಗ್ಗೆ ಏನೇನು ಸಮಸ್ಯೆಗಳನ್ನ ನಾವು ಸಾಲ್ವ್ ಮಾಡ್ಬೋದು ಅದನ್ನ ನಾನು ತೀವ್ರಗತಿಯಲ್ಲಿ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಮೇಡಮ್, ಇನ್ನೊಂದು, ಈಗ ಸ್ವತಂತ್ರ ಬಂದು 78 ವರ್ಷ ಕಳೆದ ಬಂದ್ರು ಕೂಡ ಅಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಅಂತ ಇದ್ರೆ ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ತಾಲೂಕು ಆಗಿರ್ಬೋದು ಯಾಕೆ ಈ ರೀತಿ ನಿರ್ಲಕ್ಷ್ಯ ಇರುವಂತದ್ದು ಮೇಡಮ್ ತಮ್ಮ ಗಮನಕ್ಕೆ? ಇಲ್ಲ, ನನಗೂ ಆಶ್ಚರ್ಯ ಆಗ್ತಾ ಇದೆ ಈ ತರ ಇರೋದು ಪರಿಸ್ಥಿತಿ. ಇದ್ರ ಬಗ್ಗೆ ಕೂಡಲೇ ನಾವು ಕ್ರಮ ತೆಗೆದುಕೊಳ್ತೇವೆ. ಏನೋ ಇದಿಷ್ಟು ಇವ್ರು ಹೇಳುವಂತದ್ದು ಕೂಡಲೇ ನಾವು ಸ್ಥಳಕ್ಕೆ ಪರಿಶೀಲನೆ ಮಾಡಿ ಭೇಟಿ ನೀಡಿ ಅಲ್ಲಿ ಯಾವ ರೀತಿ ಮೂಲಭೂತ ಸೌಕರ್ಯಗಳಿಂದ ವಂಚಿತ ಆಗಿದ್ದಾರೆ ಕುರಿತಾಗಿ ಈ ರೀತಿ ನಾವು ಪರಿಶೀಲನೆ ಮಾಡಿ ಕ್ರಮ ತಗೊಂತೀವಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿರುವಂತದ್ದು. ಭೀಮರಾಜ್, ಫ್ರೀಡಂ ಟಿವಿ, ವಿಜಯನಗರ.